ನಮಸ್ಕಾರ ರೈತ ಬಾಂಧವರೇ. ಸೊ ನನ್ನ ಪರಿಚಯ ಬಂದ್ಬಿಟ್ಟು ಮಲ್ಲಪ್ಪ ಅಂತೇಳಿ. ಸೊ ನಾನೀಗ ಒಬ್ಬ ರೈತರ ಜಮೀನಲ್ಲಿದ್ದೀನಿ. ನೀವು ನೋಡ್ತಾ ಇದ್ರೆ ಈರುಳ್ಳಿ ಜಮೀನಿದೆ. ಸೊ ಪ್ರೆಸೆಂಟ್ ಮುದ್ದೇಬೇಳದಲ್ಲಿದ್ದೀನಿ, ಈರುಳ್ಳಿ ಜಮೀನದಲ್ಲಿದ್ದೀನಿ. ಸೊ ರೈತರು ಬಂದ್ಬಿಟ್ಟು ಅಲ್ಲಾಬಕ್ಷಿ ಸರ್ ಅಂತೇಳಿ. ಸೊ ಇವರು ನಮಗೆ ಸ್ವಲ್ಪ ದಿನದ ಹಿಂದ್ಗಡೆ ಪರಿಚಯ ಸರ್ ಮುಖಾಂತರ. ಸೊ ನಮ್ಮ ಮೆಹಬೂಬ್ ಸರ್ ಕಡೆಯಿಂದ ಪರಿಚಯ ಆದ್ರೆ ಈಗೇನು ಜಮೀನು ನೋಡ್ತಾ ಇದ್ರಲ್ಲ ಈರುಳ್ಳಿ ಜಮೀನನ್ನು, ಸೊ ಇದಕ್ಕೆ ನಮ್ದು ಇಂಡಿಯಾ ಗ್ರೋ ಅಂತೇಳಿ ಒಂದು ಆರ್ಗ್ಯಾನಿಕ್ ಇಂಡಿಯಾ ಗ್ರೋ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಸರ್ ಯೂಸ್ ಮಾಡಿದಾರೆ. ಸರ್ ಈ ಈರುಳ್ಳಿ ನಮ್ದು ಏನು ಪ್ರಾಡಕ್ಟ್ ಯೂಸ್ ಮಾಡಿದಿರಲ್ಲ, ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಹೆಂಗಿತ್ತು ಸರ್? ಪೂರ್ತಿ ಅರ್ಚಿನ ಬಣ್ಣ ಆಗಿ ಸ್ವಲ್ಪ ಜೋರಾಗಿ ಮಾತಾಡ್ರಿ. ಅರ್ಚಿನ ಬಣ್ಣ ಆಗಿ ಫುಲ್ ಇದು ಆಗಿ ಬಿದ್ದಿತ್ತು ಸರ್. ಇದು ಪೂರ್ತಿ ಬಿದ್ದಿತ್ತು ಬಿದ್ದಿತ್ತು, ಹಳದಿ ಆಗಿತ್ತು. ಹಳದಿ ಆಗಿತ್ತು, ಅಂದ್ರೆ ರೋಗ ಬಂದಿತ್ತು, ಹಳದಿಯಾಗಿ ಬಿದ್ದಿತ್ತು. ಬಿದ್ದಿತ್ತು. ಸರಿ, ಅವಾಗ ಏನ್ ಮಾಡಿದಿರಿ? ಇದು ಸ್ಪ್ರೇನು ಇದು ಹೊಡೆದಿದ್ದೀವಿ ಸರ್, ವೈರಸ್ ಪ್ಲಸ್. ನಮ್ದು ಇಂಡಿಯಾ ಗ್ರೋ ಕಂಪನಿಯ, ಸೊ MI Lifestyle ಕಂಪನಿ ಇಂಡಿಯಾ ಗ್ರೋ ಪ್ರಾಡಕ್ಟ್ ಅನ್ನ ಒಂದು MI ಸ್ಪ್ರೇ ಅಂತ ಸ್ಪ್ರೆಡ್ಡರ್, ಒಂದು ವೈರಸ್ ಪ್ಲಸ್ ಅಂತೇಳಿ. ಸೊ ನಾವು ಯೂಶುವಲಿ ಪ್ರೌಡ್ ಕೊಡ್ತೀವಿ ಈರುಳ್ಳಿಗೆ, ಪ್ಲಸ್ ಅದ್ರ ಜೊತೆ ವೈರಸ್ ಪ್ಲಸ್, ಯಾಕಂದ್ರೆ ವೈರಸ್ ತರನ ಬಂದ್ಬಿಟ್ಟಿತ್ತು. ಸೊ ಈರುಳ್ಳಿ ಏನಿದೆ ಅಲ್ಲಿ ನೋಡ್ತಾ ಇದ್ದಿಲ್ಲ, ಇದು ಹೆಂಗಾಗಿತ್ತಂದ್ರೆ, ಸೊ ಇದು ಕಂಪ್ಲೀಟ್ ಹಳದಿಯಾಗಿ ಬಿದ್ದು ಸುತ್ತಿ ಹಿಂಗ ರೌಂಡ್ ಸುತ್ತಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಸರ್ ನಮ್ಮ ಮೆಹಬೂಬ್ ಸರ್ ಏನ್ ಮಾಡಿದ್ರ, ಒಂದು ವೈರಸ್ ಪ್ಲಸ್ ಒಂದು MI ಸ್ಪ್ರೇ ಪ್ಲಸ್ ಅಂತ ಕೊಟ್ರ. ಸೊ ಅದನ್ನ ಸ್ಪ್ರೇ ಮಾಡಿದ್ರ. ಇವತ್ತು ನಿಮ್ಗೆ ಏನಿದು ಬದಲಾವಣೆ ಅನ್ಸದೇನು ಸರ್? ಇದರಲ್ಲಿ ಕಂಪ್ಲೀಟ್ ಬದಲಾವಣೆ ಆಗ್ಯದ. ಸೊ ನಿಮ್ಗೆ ಖುಷಿ ಅನ್ಸದ? ಎಸ್ ಸರ್. ಸೊ ಇದಕ್ಕೆ ಬಿಫೋರ್ ಏನ್ ಮಾಡಿದ್ರ ಅಂದ್ರೆ ನಮ್ದು ಭೂವಸ್ತ್ರ ಅಂತೇಳಿ ಅದನ್ನು ಯೂಸ್ ಮಾಡಿದ್ರು ಸರ್. ಇದಕ್ಕೆ ಭೂಮಿಗೆ ಏನ್ ಮಾಡಿದ್ರ, ಅಗಿ ಹಚ್ಚುವ ಭೂವಸ್ತ್ರ ಯೂಸ್ ಮಾಡಿದ್ರ. ಸೊ ಅದಾದ್ಮೇಲೆ ರೋಗ ಬಂದ್ಮೇಲೆ ಸೊ ಈ ತರ ಸ್ಪ್ರೇ ಮಾಡಿದ್ರ. ಇವತ್ತು ನೀವು ಈರುಳ್ಳಿ ಚೆಕ್ ಮಾಡ್ಬೋದು. ಸೊ ಹೆಂಗೆ ಯಾವ ತರ ತುಂಬಾ ಚೆನ್ನಾಗಿ ನೋಡ್ರಿ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸೊ ಇದ್ರ ನೋಡ್ರಿ ಸೈಜ್ ಹೆಂಗದ. ಸೊ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಅದ್ರ ಜೊತೆ ಸರ್ ಏನ್ ಮಾಡಿದ್ರು ಅಂದ್ರೆ ಇವ್ರದೊಂದು ಹೂನು ಇದೆ, ಚೆಂಡು ಇದೆ. ಚೆಂಡು ಎಷ್ಟಿದೆ? ಅದು ಏರಿಯಾ ಎಷ್ಟಿದೆ? ಅದು 10 ಗುಂಟೆಗೆ ಸ್ವಲ್ಪ ಕಡಿಮೆ. 10 ಗುಂಟೆಗೆ ಸ್ವಲ್ಪ ಕಡಿಮೆ ಇದೆ ಅಂತ. ಸೊ ಅದಕ್ಕೆ ನಮ್ಮ ಪ್ರಾಡಕ್ಟ್ ಯಾವ್ದೆಲ್ಲ ಹಾಕಿದ್ರಿ? ಅದು ಫಸ್ಟ್ ಒಲಿಪ್ನ MI ಸ್ಪ್ರೇ ಮಾಡಿರಿ. ಆಮೇಲೆ ಇದು MI ಸ್ಪ್ರೇನು ಗ್ರೋ ಮ್ಯಾಜಿಕ್ ಹೊಡೆದಿನಿ. ಫಸ್ಟಿಗೆ ಓಲಿಪ್ ಹೊಡೆದ್ರಿ, ಅದು ಗಿಡ ಚಿಕ್ಕದಿದ್ದಾಗ ಏನ್ ಮಾಡಿದ್ರಿ, ಓಲಿಪ MI ಸ್ಪ್ರೇ ಹಾಕಿದ್ರಿ, ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಆತ. ಎಷ್ಟು ಹೈಟ್ ಗಿಡ ಬಂತ? ಇಲ್ಲಿ ಮಟ್ಟ ಒಂದ್ ಎದಿವರೆಗೆ ಚೆಂಡುವಿನ ಗಿಡ ಬಂತ. ಅದಾದ್ಮೇಲೆ ನೆಕ್ಸ್ಟ್ ಹೂ ಬಿಡ್ಬೇಕಾದ್ರೆ ಏನ್ ಮಾಡಿದ್ರಿ? ಗ್ರೋ ಮ್ಯಾಜಿಕ್ MI ಸ್ಪ್ರೇ. ಹೂ ಬರ್ಬೇಕ, ಮೊಗ್ ಹಿಡಿಬೇಕ, ಹೂ ಉದ್ರಬಾರ್ದು, ಚೆನ್ನಾಗಿ ಹೂ ಆಗ್ಬೇಕ, ದಪ್ಪ ಬರ್ಬೇಕ, ಸೈಜ್ ಬರ್ಬೇಕಂದ್ರೆ ಏನ್ ಮಾಡಿದ್ರ, ಗ್ರೋ ಮ್ಯಾಜಿಕ್ MI ಸ್ಪ್ರೇ ಮಾಡಿದ್ರ. ಆತರ ಹಂತವಾಗಿ ಸೊ ಒಂದ್ 2 ರಿಂದ 3 ಸಲ ಗ್ರೋ ಮ್ಯಾಜಿಕ್ MI ಸ್ಪ್ರೇ ಮಾಡಿದ್ರ ಆ 10 ಗುಂಟೆ ಚೆಂಡುವಿನ ಪಡದಲ್ಲಿ ಎಷ್ಟು ಕ್ವಿಂಟಲ್ ಹೂ ಹರಿದ್ರಿ ಸರ್? ಈಗ 10 ಕ್ವಿಂಟಲ್ ಮ್ಯಾಗ ಆಗಿತ್ತು. ಆ 10 ಗುಂಟೆದಲ್ಲಿ 10 ಕ್ವಿಂಟಲ್ ಮ್ಯಾಲ ಚೆಂಡು ಹರಿದಾರ. ಇನ್ನೂ ಆ ಪಡದಲ್ಲಿ ಹೂ ಇದೆ, ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಸರ್. ನಮ್ಮ ಇಂಡಿಯಾ ಗ್ರೋ ಪ್ರಾಡಕ್ಟ್ ಯೂಸ್ ಮಾಡಿದಲ್ಲಿ ತಮಗೆ ಖುಷಿ ಅನ್ಸದ? ಖುಷಿ ಅನ್ಸದ. ಸೊ ಸರ್ ತುಂಬಾ ಖುಷಿಯಾಗಿದ್ದಾರೆ. ಇವತ್ತು ಅವರೇ ಫೋನ್ ಮಾಡಿಲ್ಲ ಸರ್, ನಿಮ್ಮ ಪ್ರಾಡಕ್ಟ್ ಅನ್ನ, ನಿಮ್ಮ ಕಂಪನಿ ಒಂದು ಇಂಡಿಯಾ ಗ್ರೋ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದೀವಿ. ಸೊ ಈರುಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಕಂಪ್ಲೀಟ್ ವೈರಸ್ ಬಂದು ಈರುಳ್ಳಿ ಹಾಳಾಗಿತ್ತು, ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಹೂನು ತುಂಬಾ ಚೆನ್ನಾಗಿ ಬೆಳೆದಿದ್ದೀವಿ. ಸೊ ಚೆನ್ನಾಗಿದೆ ಸರ್, ಖುಷಿಲೇ ಇದ್ದಾರೆ ಸರ್. ಖುಷಿಯಾಗಿದೆ. ಎಸ್ ಸರ್. ಸೊ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದಾ? ಎಸ್, ಖಂಡಿತ ಧೈರ್ಯದಿಂದ ಯೂಸ್ ಮಾಡಬಹುದಾ? ಎಸ್ ಸರ್. ಸೊ ನಿಜವಾಗ್ಲೂ ಸರ್ ಖುಷಿ ಇದಾರೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಯಾರು ಬೇಕಾದ್ರೂ ಧೈರ್ಯದಿಂದ ಯೂಸ್ ಮಾಡ್ರಿ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಒಂದು ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ಇಳುವರಿಯನ್ನ ದ್ವಿಗುಣಗೊಳಿಸಬಹುದು, ಅಂದ್ರೆ ಹೆಚ್ಚಿನ ಇಳುವರಿ ತೆಗಿಬಹುದು. ಹಿಂಗಾದ್ಮೇಲೆ ಸೊ ಎಲ್ಲರೂ ಧೈರ್ಯದಿಂದ ಯೂಸ್ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ಸೊ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನಮಸ್ಕಾರ.